ಸರ್ ಇವಾಗ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಏನಿದ್ದಾರೆ ಅನ್ನೋದು ಮನೇಲಿ ಬಿಟ್ಬಿಡಿ ಸರ್. ನಿಮ್ಮ ಏರಿಯಾದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರು ನಿಮ್ಗೇನು ಆಧಾರ್ ಕಾರ್ಡ್ ಆಗಲಿ ನಿಮ್ಮ ಒಡಹುಟ್ಟಿದವ್ರಾಗಿರೋದು ಬೇಕಾಗಿಲ್ಲ. ನಿಮ್ಮ ಏರಿಯಲ್ಲಿರುವಂಥ ಒಂದು ಕಸ ಗುಡಿಸೋರಾಗಲಿ, ನಿಮ್ಮ ಏರಿಯಲ್ಲಿ ನಡ್ಕೊಂಡು ಹೋಗ್ತಿರೋ ನಿಮ್ಗೆ ಐರನ್ ಮಾಡೋವಂಥ ಚಿಕ್ಕ ಚಿಕ್ಕ ಕಾರ್ಮಿಕರೇ ಅಂದ್ಕೊಳ್ಳಿ, ಐರನ್ ಇಸ್ತ್ರಿ ಅಂಗಡಿಯವ್ರು ಆಗ್ಬೋದು ಅಥವಾ ಕಸ ಗುಡಿಸೋ BBMP ಅವರು, ಅವರೇ ನನ್ನ ಪ್ರಕಾರ ಒಂದು 2-3 ಒಂದು ವಾರದಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಏನು ಅನ್ನೋದು. ಒಂದು ಸತಿ ದಿನ ಕಸ ಹಾಕ್ಬೇಕಾರೆ ಕಸ ಎತ್ಕೊಂಡು ಹೋಗ್ತಾರಲ್ಲ ನಮ್ಮ ಕಾರ್ಮಿಕರು, BBMP ಕಾರ್ಮಿಕರು, ಅವ್ರನ್ನ ನೋಡಿ ನೀವು ಒಂದು ಸ್ಮೈಲ್ ಮಾಡ್ತಾರೆ ಅಂದರೆ ನಮಗೊಂದು ಗೊತ್ತಾಗ್ಬಿಡುತ್ತೆ. ಒಂದು ನಮ್ಮ ಏರಿಯಲ್ಲಿ ಇದ್ದರೆ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವ್ರಿಗೇನು ಅವ್ರ ಬಗ್ಗೆ ನೀವು ಚೆನ್ನಾಗಿ ಗೊತ್ತಾಗಬೇಕು ಅನ್ನೋದೇನಿಲ್ಲ. ಸೊ ಆ ರೀತಿಲಿದ್ದಾಗ ನಿಮ್ಮ ಮನೆಯಲ್ಲೇ ನಿಮ್ಮ ಅಂಗಳದಲ್ಲೇ ಒಂದು ಟೆರರಿಸ್ಟ್ ಕ್ಯಾಂಪ್ ಇರಬೇಕಾದ್ರೆ ಸರಿ ನಾವು ಇನ್ಮೇಲೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದು ಅದೊಂದು ಒಳ್ಳೆ ಇದು ಅಂತ ಅನ್ನಿಸ್ತಿಲ್ಲ ನಮಗೆ. ಯಾಕಂದರೆ ಒಂದು BBMP ಕಾರ್ಮಿಕರನ್ನ ನೀವು ಇಷ್ಟು ಚೆನ್ನಾಗಿ ಅವ್ರು ಯಾರು ಹೆಸ್ರೂ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಂಥದ್ರಲ್ಲಿ ಇಷ್ಟು ವರ್ಷಗಳಲ್ಲಿ 75 ವರ್ಷಗಳಲ್ಲಿ ಆಲ್ರೆಡಿ ಅಲ್ಲೇ ಹುಟ್ಟಿ ಬೆಳೆದು ಅವರೇ ತಯಾರು ಮಾಡ್ತಿರೋ ಟೆರರಿಸ್ಟ್ ಕ್ಯಾಂಪು ನನ್ನ ಪ್ರಕಾರ ಅವ್ರ ಫಿಂಗರ್ ಟಿಪ್ಸಲ್ಲಿರುತ್ತೆ. ಸೊ ಅದನ್ನು ಇಷ್ಟು ಟೈಮ್ ಬೇಕಾಗಿಲ್ಲ. ಸೀಸ್ ಫೈರ್ ಜೊತೆ ಅವರೇ ನಮಗೊಂದು ಲೆಟ್ರ್ ಕೊಟ್ಬಿಟ್ಟಿದ್ರೆ ಸರ್ ಇಂತಿಂಥ ಕ್ಯಾಂಪ್ಸ್ ಇದೆ, ಇದನ್ನೆಲ್ಲ ನಾವು ಸದೆ ಬಡಿಬೋದು ಬನ್ನಿ ಜೊತೆಗೆ ಅಂದಿದ್ರೆ ಅದು ಒಂದು ಪಾಕಿಸ್ತಾನದ ಒಂದು ಹೆಮ್ಮೆ ವಿಷಯ ಅಂತ ಹೇಳ್ಬೋದು.